ಎಲ್ರಿಗೂ ನಮಸ್ಕಾರ. ಸೊ ಈ ಹಿಂದಿನ ವಿಡಿಯೋಗಳಲ್ಲಿ ಫಂಕ್ಷನ್ಸ್ ಕೊಟ್ಟಿದ್ದಾಗ ಯಾವ ರೀತಿ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಫೈಂಡ್ ಔಟ್ ಮಾಡಬೇಕು, ಲೋಕಲ್ ಮ್ಯಾಕ್ಸಿಮಮ್, ಲೋಕಲ್ ಮಿನಿಮಮ್, ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಮ್, ಪಾಯಿಂಟ್ಸ್ ಆಫ್ ಲೋಕಲ್ ಮಿನಿಮಮ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನೆಲ್ಲ ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅದನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪ್ರಾಬ್ಲಮ್, ಫೈಂಡ್ ಟೂ ಪಾಸಿಟಿವ್ ನಂಬರ್ಸ್ whose sum is 15 and the sum of whose squares is minimum. ಸೊ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 3 ಮಾರ್ಕ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವೆಶನ್. ಏನ್ ಕೊಟ್ಟಿದ್ದಾರೆ, ಎರಡು ನಂಬರ್ದು ಸಮ್ 15 ಅಂತ ಕೊಟ್ಟಿದ್ದಾರೆ, ಅವನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಮಿನಿಮಮ್ ಬರಬೇಕು. ಆ ತರ ಎರಡು ಪಾಸಿಟಿವ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆ ಎರಡು ನಂಬರ್ನ ಲೆಟ್ ಅಸ್ ಟೇಕ್ ಇಟ್ ಆಸ್ ಎಕ್ಸ್ ಅಂಡ್ ವೈ. ಲೆಟ್ ಎಕ್ಸ್ ಅಂಡ್ ವೈ ಬಿ ಟೂ ಪಾಸಿಟಿವ್ ನಂಬರ್ಸ್. ಅವು ಬೇಕಾಗಿರೋವು. Let us take the given required numbers as x and y. So given the sum is 15. Given x plus y is equal to 15. So idrinda we can take y is equal to 15 minus x. And also what we should get, and x square plus y square, sum of the square is minimum. Is minimum. Which means what? Y ಬದಲು 15 minus x whole square ಹಾಕಿದ್ರೆ that is x square plus y ಬದಲು I can take 15 minus x whole square is minimum. ಇದು ನೋಡಿ, ಇದು ಎಲ್ಲ ಟೋಟಲ್ ಇನ್ ಟರ್ಮ್ಸ್ ಆಫ್ x ಇದೆ. therefore let us take it as let us consider f of x is equal to x square plus 15 minus x whole square. ಇದನ್ನ ಒನ್ ಫಂಕ್ಷನ್ ಆಗಿ ತಗೊಳ್ಳೋಣ. ಇದು ಮಿನಿಮಮ್ ಆಗಬೇಕು ಅಂದ್ರೆ ಎಫ್ ಆಫ್ ಎಕ್ಸ್ ಎಲ್ಲಿ ಮಿನಿಮಮ್ ಆಗುತ್ತೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಪಾಯಿಂಟ್ ಆಫ್ ಮಿನಿಮಮ್ ಎಲ್ಲಿ, ಯಾವಾಗ ಈ ಫಂಕ್ಷನ್ ಮಿನಿಮಮ್ ಆಗುತ್ತೆ ಅದು ಬೇಕು ನಮಗೆ. ಸೊ ದೇರ್ ಫೋರ್ ಇದನ್ನ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಬೋದು ನಾವು. ಎಫ್ ಆಫ್ ಎಕ್ಸ್ ಏನಾಯ್ತು, ಎಕ್ಸ್ ಸ್ಕ್ವೇರ್, ಎಕ್ಸ್ಪ್ಯಾಂಡ್ ದಿಸ್, 15 ಸ್ಕ್ವೇರ್ ಅಂದ್ರೆ 225 minus 15 into 2, 2x, so 30x plus x square. Simplify it, you will get 2x square plus minus 30x plus 225. This is the given function. Now critical point ಬೇಕು ಅಂದ್ರೆ ಡಿರೈವೇಟಿವ್ ಬೇಕು. ಮಿನಿಮಮ್ ಮ್ಯಾಕ್ಸಿಮಮ್ ಚೆಕ್ ಮಾಡೋಕ್ಕೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಬೇಕು. ಡಿಫರೆನ್ಶಿಯೇಟ್ with respect to x. ಏನಾಗುತ್ತೆ, f dash of x is 4x minus 30 ಆಯಿತು. ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿ with respect to x. ಏನಾಯಿತು, f double dash of x is 4 minus 30 ಗೆ 0. Now for the critical point, ನಮ್ಗೇನು ಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಬೇಕು. ಸೊ ದೇರ್ ಫೋರ್ 4x ಮೈನಸ್ 30 is 0. ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಕ್ಸ್ 15/2 ಬರುತ್ತೆ. ಈ ಪಾಯಿಂಟ್ ಮಿನಿಮಮ್ ಆಗುತ್ತಾ ಮ್ಯಾಕ್ಸಿಮಮ್ ಆಗುತ್ತಾ ಚೆಕ್ ಮಾಡೋಕ್ಕೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 15/2, ವಾಟ್ ವಿ ಹ್ಯಾವ್, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಎಕ್ಸ್ ವ್ಯಾಲ್ಯೂ ಏನಾದರೂ ಆಗಲಿ ಅದು 4 ಅಂತಾನೆ ಇದೆ. ಸೊ ಇಟ್ ಈಸ್ 4 ವಿಚ್ ಈಸ್ ಗ್ರೇಟರ್ ದ್ಯಾನ್ 0. So according to second derivative test, if the second order derivative at the given critical point is positive, greater than 0 adre, therefore that point x is equal to 15/2 is a point of minima. So which means what, when x is equal to 15/2, this functions become minimum. ಈ ಫಂಕ್ಷನ್ ಮಿನಿಮಮ್ ಆಗುತ್ತೆ. ಅದೇ ಕೇಳಿರೋದು ಅವರು, ಯಾವ ಪಾಯಿಂಟ್ ಅಲ್ಲಿ ಈ ಫಂಕ್ಷನ್ ಮಿನಿಮಮ್ ಆಗುತ್ತೆ, ಈ ಫಂಕ್ಷನ್ ಯಾವಾಗ ಮಿನಿಮಮ್ ಆಗುತ್ತೆ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು 15/2 ಆದಾಗ ಫಂಕ್ಷನ್ ಮಿನಿಮಮ್ ಆಯಿತು. ಆ್ಯಂಡ್ ವಿ ಗಾಟ್ ಒನ್ ವ್ಯಾಲ್ಯೂ ಎಕ್ಸ್. ವಾಟ್ ಅಬೌಟ್ ವೈ? ಆ್ಯಂಡ್ ವೈ ಈಸ್ ಈಕ್ವಲ್ ಟು 15 ಮೈನಸ್ ಎಕ್ಸ್ ಅಂದರೆ 15/2, ದಟ್ ಈಸ್ ಆಲ್ಸೋ ಈಕ್ವಲ್ ಟು 30 ಮೈನಸ್ 15/2ನೇ ಆಗುತ್ತೆ. ಸೊ ದೇರ್ ಫಾರ್ ದ ರಿಕ್ವೈರ್ಡ್ ನಂಬರ್ಸ್ ಏನು, required numbers are ಯಾವ್ಯಾವುದು, the required numbers
x is 15 by 2 and what is y? That is also 15 by 2. So when x is, if we add these two, you will get 15. Square ಮಾಡಿ add ಮಾಡಿದ್ರೆ you will get minimum value. So these are the two required numbers whose sum is 15 and sum of whose squares is minimum. Right? So ಇದೇ same if we generalize it. ಈಗ suppose if we want two positive numbers whose sum is k ಅಂತ ತಗೊಳ್ಳೋಣ. Instead of 15 I'll take it as k ಅಂತ ತಗೊಂಡ್ರೆ ಇಲ್ಲೇನಾಗುತ್ತೆ k ಆಯಿತು, k minus x ಆಗುತ್ತೆ, y is equal to k minus x, then k minus x whole square ಆಯ್ತು. ಇಲ್ಲೇನಾಗುತ್ತೆ it is k square into 2kx ಆಯಿತು, then 2x square minus 2kx plus 225. So 4x minus 2k ಬರುತ್ತೆ. You will get x is equal to k by 2 instead of 15 by 2. ಇಲ್ಲೂ ಕೂಡ y is k by 2 ನೇ ಬರುತ್ತೆ, which means in general we can generalize this. Note that in general, so two positive numbers whose sum is k and sum of whose squares is minimum is sum of whose square is minimum. What are those two numbers? Are k by 2 and k by 2. You can remember it to solve in competitive exams ಅಥವಾ ಎಮ್ ಸಿ ಕ್ಯೂ ಕೂಡ ಯೂಸ್ ಮಾಡ್ಕೊಬೋದು. ಸೊ ಎರಡು ಪಾಸಿಟಿವ್ ನಂಬರ್ಸು, ಅದರ ಸಮ್ ಕೆ ಬರಬೇಕು, ಸ್ಕ್ವೇರ್ ಮಿನಿಮಮ್ ಬರಬೇಕು ಅಂದರೆ ಸಮ್ ಆಫ್ ಸ್ಕ್ವೇರ್ ಮಿನಿಮಮ್ ಬರಬೇಕು ಅಂದರೆ ದ ನಂಬರ್ಸ್ ಆರ್ k by 2 and k by 2 directly we can take. Next, find two positive numbers whose sum is 24 and whose product is as large as possible. ಇದು ಕೂಡ 3 mark important question. ಸೊ ಸಿಮಿಲರ್ ಟು ದ ಪ್ರಿವಿಯಸ್ ಕ್ವೆಶನ್, ಏನಂತ ಕೊಟ್ಟಿದ್ದಾರೆ, ಸಮ್ ಈಸ್ 24 ಅಂತ ಕೊಟ್ಟಿದ್ದಾರೆ, ಅದರ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಪಾಸಿಬಲ್ ಫೈಂಡ್ ಔಟ್ ಮಾಡಬೇಕು. ಹೇಗೆ? ಲೆಟ್ ಅಸ್ ಟೇಕ್ ಲೆಟ್ x and y be two positive numbers. ಏನ್ ಕೊಟ್ಟಿದ್ದಾರೆ? ಗಿವನ್ x plus y is equal to 24 ಅಂತ ಕೊಟ್ಟಿದ್ದಾರೆ. This means y is equal to 24 minus x ಆಯಿತು. And what else they have given? X into y is as large as possible ಅಂದ್ರೆ maximum ಆಗಬೇಕು. That is the maximum value. Which means what? That is x into y is 24 minus x is maximum. ಸೊ ಎರಡು ಫಂಕ್ಷನ್ಸ್ ಆಫ್ ಎಕ್ಸ್ ಅಲ್ಲೇ ಇದೆ. ಸೊ ದೇರ್ಫೋರ್ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 24 ಮೈನಸ್ ಎಕ್ಸ್. ಸಿಂಪ್ಲಿಫೈ ಮಾಡೋಣ. 24x ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಎಫ್ ಆಫ್ ಎಕ್ಸ್. ಇದು ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಯ್ತು? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ derivative of 24x is 24 minus derivative of x square is 2x. Then differentiate one more time with respect to x. F double dash of x ಏನಾಯಿತು? 24 ಗೆ 0 minus derivative of 2x is 2. Now critical point find out ಮಾಡೋಣ. For critical point f dash of x should be 0. So therefore 24 minus 2x is equal to 0. That is the first order derivative. This implies x is equal to 12. This is the critical point. ಈ ಪಾಯಿಂಟ್ ಮ್ಯಾಕ್ಸಿಮಮ್ ಆಗುತ್ತಾ ಮಿನಿಮಮ್ ಆಗುತ್ತಾ ಚೆಕ್ ಮಾಡೋಕ್ಕೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 12 ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಯಿತು? ಅದು ಏನಾದರೂ ವ್ಯಾಲ್ಯೂ ಆಗಲಿ -2 ಅಂತಾನೆ ಇದೆ, ವಿಚ್ ಇಸ್ ಲೆಸ್ ದ್ಯಾನ್ 0. According to the second derivative test, if the second order derivative at the critical point is minimum, that is less than 0, negative bantu andre, it is the point of maxima. So therefore x is equal to 12 is a point of
ಮ್ಯಾಕ್ಸಿಮಾ, ವಿಚ್ ಮೀನ್ಸ್ ವಾಟ್, ಎಕ್ಸ್ 12 ಆದಾಗ ಈ ಫಂಕ್ಷನ್ ಮ್ಯಾಕ್ಸಿಮಮ್ ಆಗುತ್ತೆ, ಎಫ್ ಆಫ್ ಎಕ್ಸ್ ಫಂಕ್ಷನ್ ಮ್ಯಾಕ್ಸಿಮಮ್ ಆಗುತ್ತೆ, ವಿಚ್ ಮೀನ್ಸ್ ದ ಪ್ರಾಡಕ್ಟ್ ಫಂಕ್ಷನ್ ಬಿಕಮ್ಸ್ ಮ್ಯಾಕ್ಸಿಮಮ್. ಆ್ಯಂಡ್ ವಾಟ್ ಈಸ್ ದ ಅನದರ್ y is nothing but 24 minus x, so 24 minus 12, that is also 12. So therefore what we can observe, therefore the required numbers are ಯಾವುದು 12 and 12. These are the two positive numbers whose sum is 24 and product is as large as possible. These are the required numbers, right? So similarly we can also take it for k. If I take this as k ಹಾಕೊಂಡ್ರೆ k minus x ಬರುತ್ತೆ ಇಲ್ಲಿ k into k minus x square, so kx minus 2x square. Critical point ಏನು ಬರುತ್ತೆ, this will become k minus 2x, this will become k by 2. So these are also k by 2 and k by 2, which means what, similar to the previous note. ಇದನ್ನ ಜನರಲೈಸ್ ಮಾಡೋಣ. So two positive numbers whose sum is k and product is as large as possible is are, what are those two numbers, k by 2 and k by 2, which are the required numbers, right? Next, find two positive numbers x and y such that x plus y is equal to 60 and xy cube is maximum. One more 3 mark question, important exam ಗೆ. ಸೊ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, x plus y is equal to 60, ಇದು ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಫೈಂಡ್ ಔಟ್ ಮಾಡಬೇಕು. ಸೊ ಗಿವನ್ x plus y is equal to 60, ಇಲ್ಲಿ ನೋಡಿ ಎಕ್ಸ್ ವೈ ಕ್ಯೂಬ್ ಇಸ್ ಮ್ಯಾಕ್ಸಿಮಮ್. ಸಪೋಸ್ ನಾನೇನಾದರೂ y is equal to x 60 minus x ಅಂತ ತಗೊಂಡ್ರೆ 60 minus x ಹೋಲ್ ಕ್ಯೂಬ್ ಬರುತ್ತೆ, ಅದನ್ನು ಸಿಂಪ್ಲಿಫೈ ಮಾಡಬೇಕು. ಅದ್ರ ಬದಲು ನಾನೇನು ಮಾಡ್ತೀನಿ, I'll take, instead of y is equal to 60 minus x, I'll take x is equal to 60 minus y. ಇದು ಸಿಂಪಲ್ ಆಗಿ ಸಿಗುತ್ತೆ. ಸೊ ದಿಸ್ ಇಂಪ್ಲೈಸ್ x is equal to 60 minus y ಅಂತ ತಗೊಳ್ಳೋಣ. ಆ್ಯಂಡ್ ವಾಟ್ ದೇ ಹ್ಯಾವ್ ಗಿವನ್, ಎಕ್ಸ್ ವೈ ಕ್ಯೂಬ್ ಈಸ್ ಮ್ಯಾಕ್ಸಿಮಮ್, ದಟ್ ಈಸ್ ಇನ್ಸ್ಟೆಡ್ ಆಫ್ x 60 minus y ಅಂತ ತಗೊಳ್ಳಿ ಇಂಟು y ಕ್ಯೂಬ್ ಈಸ್ ಮ್ಯಾಕ್ಸಿಮಮ್ ಯಾವಾಗ ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಇದು ಫಂಕ್ಷನ್ ಆಫ್ y ಆಯಿತು. ಸೊ ಲೆಟ್ ಅಸ್ ಟೇಕ್ ಎಫ್ ಆಫ್ y ಈಸ್ ಈಕ್ವಲ್ ಟು 60 minus y ಇಂಟು y ಕ್ಯೂಬ್, 60 minus y ಇಂಟು y ಕ್ಯೂಬ್. ಸಿಂಪ್ಲಿಫೈ ಮಾಡೋಣ, ಎಫ್ ಆಫ್ y ಈಸ್ ಈಕ್ವಲ್ ಟು 60y ಕ್ಯೂಬ್ ಮೈನಸ್ y ಟು ದಿ ಪವರ್ ಆಫ್ 4. ಈಗ ಇದು ಫಂಕ್ಷನ್ ಆಫ್ y, ಕ್ರಿಟಿಕಲ್ ಪಾಯಿಂಟ್ ಬೇಕಂದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು y, ನಾಟ್ ವಿತ್ ರೆಸ್ಪೆಕ್ಟ್ ಟು x. ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು y ಏನಾಯ್ತು, ಎಫ್ ಡ್ಯಾಶ್ ಆಫ್ y ಈಸ್ ಈಕ್ವಲ್ ಟು, ಡಿಫರೆನ್ಶಿಯೇಟ್ ಪ್ಯಾರಾಮೀಟರ್ y ಅಲ್ಲಿದೆ, ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು y, ಚೈನ್ ರೂಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 60 ಇಂಟು 3 180 y ಸ್ಕ್ವೇರ್ ಮೈನಸ್ 4y ಕ್ಯೂಬ್. ಈಗ differentiate again with respect to x, sorry with respect to y, f double dash of y ಏನಾಯಿತು, 180 into 2 360 y minus 12y square ಆಯಿತು. ಈಗ ಫಾರ್ ಕ್ರಿಟಿಕಲ್ ಪಾಯಿಂಟ್ let us take f dash of y is equal to 0. So critical point in terms of y ಅಲ್ಲಿ ಸಿಗುತ್ತೆ, that is 180 y square minus 4y cube is equal to 0. So we can take 4y square ಕಾಮನ್ ತೆಗಿಬೋದು. 4y square ಕಾಮನ್ ತೆಗೆದ್ರೆ we'll get 45 times 4. 45 times 4 is 180. So therefore you will get 45 minus 4y square, sorry y square
y. 45 minus y is equal to 0. So critical points ಏನಾಯ್ತು ಇವಾಗ, either y should be 0 or y should be 45. Now y is equal to 45 ಹಾಕಿ ಚೆಕ್ ಮಾಡಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಲ್ಲಿ. at y is equal to 45, at y is equal to 45, f double dash of y ಏನಾಗುತ್ತೆ, f double dash of y. So in this f double dash of y I can take 360, ಇದನ್ನ ಸಿಂಪ್ಲಿಫೈ ಮಾಡೋಣ. 360y minus 12y ಸ್ಕ್ವೇರ್ ಇದೆ, 12 ಕಾಮನ್ ತೆಗೆದ್ರೆ 12y ಕಾಮನ್ ತೆಗೆದ್ರೆ ಏನು ಸಿಗುತ್ತೆ ನಮಗೆ, 360 divided by 12. 360 divided by 12 ಅಂದ್ರೆ it is nothing but 3. So 30. So 12 ಕಾಮನ್ ತೆಗೆದ್ರೆ we will get 30 minus y. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಯ್ತು, 12 into 45 minus 30 minus 45 ಆಯ್ತು. ಸಮ್ ವ್ಯಾಲ್ಯೂ ಬರುತ್ತೆ, ಅದನ್ನು ಸಿಂಪ್ಲಿಫೈ ಮಾಡೋಕೆ ಹೋಗಲ್ಲ. 30 minus 45 ಅಂದರೆ -15 ಆಯಿತು. -15 into this you will get less than 0. ಇದು ನಮ್ಗೆ ಸೈನ್ ಏನು ಅಷ್ಟೇ ಬೇಕು, ಅದ್ರ ವ್ಯಾಲ್ಯೂ ಬೇಕಿಲ್ಲ. ನಾವು if the second order derivative is less than 0 according to the second derivative test, therefore f is maximum at ಅಥವಾ x is equal to y is equal to 45 is a point of maxima. So another, what is x? X is 60 minus 45, that is 15. So maximum agadi yavaga, when x is equal to 15 and y is equal to 45, this function becomes maximum. Therefore the required numbers are ಯಾವ್ಯಾವುದು, 15 and 45 ಆರ್ಡರ್ ಅಲ್ಲೇ ಬರಿಬೇಕು. ಯಾಕೆ, x and y are such that ಅಂತ ಕೊಟ್ಟಿರೋದು. So we got y and x is this. So 15 and 45 are the required numbers, right? Suppose if I substitute y equal to 0, y equal to 0 ಹಾಕಿದ್ರೆ ಏನಾಗುತ್ತೆ ನೋಡಿ, ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಫೇಲ್ ಆಗುತ್ತೆ. ಬಿಕಾಸ್ 36 into 0 minus 360 into 0 minus 12 into 0 ಹೋಲ್ ಟರ್ಮ್ 0 ಆಗುತ್ತೆ. ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಫೇಲ್ಸ್. ಫಸ್ಟ್ ಡೆರಿವೇಟಿವ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಸ್ಟ್ ಡೆರಿವೇಟಿವ್, so we can take here first derivative as 4y square minus into 45 minus y ಅಂತ ಆಯಿತು. ಅರೌಂಡ್ y is equal to 0, ಅರೌಂಡ್ y equal to 0 ಅಂದರೆ ಇದು ಪಾಸಿಟಿವ್ ಆಗುತ್ತೆ. ಸ್ಲೈಟ್ಲಿ ಲೆಸ್ ದ್ಯಾನ್ 0, this is negative. Slightly greater than 0, this will become also negative. Sorry, slightly less than 0 positive, slightly less greater than 0 also positive. ಈ ಟರ್ಮು ಅರೌಂಡ್ 0 ಚೇಂಜ್ ಆಗಲ್ಲ, ಪಾಸಿಟಿವ್ ಬರುತ್ತೆ. ಸೊ ಇಟ್ ವಿಲ್ ಬಿಕಮ್ ಅ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. y equal to 0 will become a point of inflection in this case. ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಕನ್ಸಿಡರ್ ಮಾಡೋದು ಬೇಡ. ಯಾಕೆ, ಅವ್ರು ಕೇಳಿರೋದು ಓನ್ಲಿ ಫಾರ್ ಮ್ಯಾಕ್ಸಿಮಮ್ ಕೇಸ್. ನಾವು ಮ್ಯಾಕ್ಸಿಮಮ್ ಯಾವುದಕ್ಕೆ ಬರುತ್ತೆ ಅದನ್ನು ಮಾತ್ರ ತಗೊಳ್ಳೋಣ. y equal to 0 ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಆಗುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟ್, ಫೈಂಡ್ ಟೂ ಪಾಸಿಟಿವ್ ನಂಬರ್ಸ್ x and y such that their sum is 35 and the product x square y to the power of y is maximum. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಗಿವನ್ ಆಲ್ರೆಡಿ x and y ಅವರೇ ಕೊಟ್ಬಿಟ್ಟಿದ್ದಾರೆ, ಮತ್ತೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಗಿವನ್ x plus y, the sum of x and y is 35. ಈಗ ಅಬ್ಸರ್ವ್ ಮಾಡಿ, ಪವರ್ ಆಫ್ x is less than ಪವರ್ ಆಫ್ y ಅಂದ್ರೆ therefore let us take x in terms of y rather than y in terms of x. y in terms of x ತಗೊಳ್ಳೋದ್ರ ಬದಲು x in terms of y ತಗೊಳ್ಳೋಣ. ಏನು ಬರುತ್ತೆ ನೋಡಿ, this implies we will get x is equal to 35 minus y ಆಯಿತು. and what they have given, x square y to the power of 5 is maximum. Therefore that is what we should get, 35 minus y whole square into y to the power of 5 is maximum.
ಸೊ ಎರಡು ಇನ್ ಟರ್ಮ್ಸ್ ಆಫ್ y ಅಲ್ಲಿದೆ. ಲೆಟ್ f of y is equal to 35 minus y square into y to the power of 5. ಈಗ let us differentiate this with respect to y. Differentiating this with respect to y ಏನಾಗುತ್ತೆ? Differentiating this with respect to y, you will get it as f dash of y is equal to product rule first into derivative of second, 35 minus y whole square into derivative of y power 5 is 5y to the power of 4 plus second into derivative of first, second is y power 5 into derivative of 35 minus y whole square is 35 2 times 35 minus y into derivative of 35 minus y is minus 1. ಈಗ ಏನೇನು ಕಾಮನ್ ಫ್ಯಾಕ್ಟರ್ಸ್ ಇದೆ ಅಬ್ಸರ್ವ್ ಮಾಡಿ. ಇದು ಕಾಮನ್ ಇದೆ 35 minus y and y power 4 ಕಾಮನ್ ಇದೆ. So let us take y power 4 into 35 minus y common. Remaining what we will get in the first term ಅಲ್ಲಿ 5 into 35 minus y, 5 into 35 minus y minus plus into minus ಆಯಿತು. 2 ಇದೆ ಇಲ್ಲಿ, y1 ಕಾಮನ್ ಇದೆ, ಸೊ minus 2y. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಏನು ಬರುತ್ತೆ? y power 4 into 35 minus y into 5 into 35 175 minus 5y minus 2y minus 7y ಆಯಿತು. ದಿಸ್ ಇಸ್ f dash of y. ನಾವು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯು ಶುಡ್ ಯೂಸ್ ಪ್ರಾಡಕ್ಟ್ ರೂಲ್ ಆಫ್ 3 ಟರ್ಮ್ಸ್. ಅದನ್ನು ಫೈಂಡ್ ಔಟ್ ಮಾಡೋದ್ರ ಬದಲು ಲೆಟ್ ಅಸ್ ಮೇಕ್ ಯೂಸ್ ಆಫ್ ದ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಇಟ್ ಸೆಲ್ಫ್. ಸಿಂಪಲ್ ಆಗಿ ಸಿಗುತ್ತೆ. ಫಾರ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಏನಾಗುತ್ತೆ? ಫಾರ್ ದ ಕ್ರಿಟಿಕಲ್ ಪಾಯಿಂಟ್ಸ್ f dash of y 0 ಅಂತ ತಗೊಳ್ಳೋಣ. So there are 3 critical points now. Y equal to 0, y equal to 35. ಇನ್ನೊಂದು ಏನಾಗುತ್ತೆ? 175 minus 7y equal to 0. 175 minus 7y is equal to 0 ಅಂದರೆ y is equal to 175 divided by 7, that is y is equal to 25 ಬರುತ್ತೆ. This is 35, y is equal to 25. These are the critical points. ನಮಗೆ ಇದರಲ್ಲಿ ಯಾವ್ದು ಬೇಕು? ಮ್ಯಾಕ್ಸಿಮಮ್ ಯಾವ್ದು ಬರುತ್ತೆ ಬೇಕು. ಈಗ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಆಗಬೇಕು ಅಂದ್ರೆ ಲೆಫ್ಟ್ ಸೈಡ್ ಇನ್ಕ್ರೀಸಿಂಗ್, ರೈಟ್ ಸೈಡ್ ಡಿಕ್ರೀಸಿಂಗ್. ಅಂದ್ರೆ ಲೆಫ್ಟ್ ಸೈಡ್ಗೆ ಗ್ರೇಟರ್ ದ್ಯಾನ್ 0, ರೈಟ್ ಸೈಡ್ಗೆ ಲೆಸ್ ದ್ಯಾನ್ 0 ಬಂತು ಅಂದ್ರೆ ದೆನ್ ಇಟ್ ವಿಲ್ ಬಿಕಮ್ ಎ ಪಾಯಿಂಟ್ ಆಫ್ ಮ್ಯಾಕ್ಸಿಮ. ಅದು ಒಂದು ಪಾಯಿಂಟ್ ಯಾವುದು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಈಗ y ಈಕ್ವಲ್ ಟು 0 ಟು ದ ಲೆಫ್ಟ್ ಆಫ್ 0 ಟು ದ ರೈಟ್ ಆಫ್ 0 ಏನಾಗುತ್ತೆ ನೋಡಿ. ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ, ಯಾಕೆ? ಆಲ್ವೇಸ್ ಪಾಸಿಟಿವ್, ಈ ಪವರ್ ಈವನ್. ಇದು 35 ಮೈನಸ್, ಸೊ 0 ಅನ್ನೋದು 35 ಗಿನ್ನ ತೀರಾ ಕಮ್ಮಿ. ಎಷ್ಟೇ ಸಬ್ಟ್ರಾಕ್ಟ್ ಮಾಡಿದ್ರು ಯು ವಿಲ್ ಗೆಟ್ ಅರೌಂಡ್ 35 ಓನ್ಲಿ. ಸೊ ದೇರ್ ಫಾರ್ ದಿಸ್ ಇಸ್ ಆಲ್ಸೋ ಪಾಸಿಟಿವ್. ಈ ಎರಡು ಟರ್ಮು ಪಾಸಿಟಿವ್ ಆಗುತ್ತೆ. ಟುವರ್ಡ್ಸ್ ರೈಟ್ ಆದ್ರೂ ತಗೊಳ್ಳಿ, ಟುವರ್ಡ್ಸ್ ಲೆಫ್ಟ್ ಆದ್ರೂ ತಗೊಳ್ಳಿ. ಮತ್ತೆ ಹಾಗೆ 175 ಮೈನಸ್ ಅರೌಂಡ್ 0 ಅಂದ್ರೆ 0 ಪಾಯಿಂಟ್ ಸಮಥಿಂಗ್ ಬರುತ್ತೆ. ದಟ್ ಈಸ್ ದಿಸ್ 175 ಇಸ್ ಮಚ್ ಮೋರ್ ದನ್ 0 point something. So therefore e term positive, e term positive, e term positive. That means around y is equal to 0, function no always derivative is always positive, which means what? To the left of y equal to 0, f dash y is greater than 0. To the right of y equal to 0 also derivative is greater than 0. ಯಾಕೆ ಹೇಳಿದೆ? ಇವೆರಡು this is always positive, ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. even if you take less than 0 here, this is positive. even if you take less than 0 here, it is positive. greater than 0 ತಗೊಂಡ್ರು ಪಾಸಿಟಿವ್ ಬರುತ್ತೆ, because 35 is very much more than 0. 175 is also very much more than 0. so therefore ಇದು ಪಾಸಿಟಿವ್, ಇದು ಪಾಸಿಟಿವ್, ಇದು ಪಾಸಿಟಿವ್ ಬರ್ತಾ ಇದೆ. therefore f dash x does not change its sign around x is equal to 0, which means y is equal to 0. So therefore what is the conclusion? Therefore y is equal to 0
ಈಸ್ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ನಮಗೆ ಬೇಡ, ಅದು ನಮ್ಗೆ ಮ್ಯಾಕ್ಸಿಮಮ್ ಏನೋ ಅಷ್ಟು ಮಾತ್ರ ಬೇಕು. ನಾವು ಟು ದ ಲೆಫ್ಟ್ ಆಫ್ y is equal to 35. y is equal to 35. ಲೆಫ್ಟ್ ಸೈಡ್ ಅಂದ್ರೆ ಸ್ಲೈಟ್ಲಿ ಲೆಸ್ ದ್ಯಾನ್ 35. ಲೆಸ್ ದ್ಯಾನ್ 35 ಹಾಕಿದಾಗ ದಿಸ್ ವಿಲ್ ಬಿ ನೆಗೆಟಿವ್ ಬಿಕಾಸ್ ಪಾಸಿಟಿವ್. ಲೆಸ್ ದ್ಯಾನ್ 35 ಅಂದ್ರೆ 35 ಅದಕ್ಕಿಂತ ಸ್ವಲ್ಪ ಕಮ್ಮಿ, ಇದು ಪಾಸಿಟಿವ್ ಆಯಿತು. 175 ಮೈನಸ್ 7 ಟೈಮ್ಸ್ 35. ದಿಸ್ ಇಸ್ 175 is 25 times 7. 25 times 7 is 175. ಸೊ ಇದು 25 ಟೈಮ್ಸ್ ಇದೆ, ಇದು 35 ಟೈಮ್ಸ್, ಸ್ಲೈಟ್ಲಿ ಲೆಸ್ ದ್ಯಾನ್ 35. ಬಟ್ ದಿಸ್ ವಿಲ್ ಬಿ ವೆರಿ ಮಚ್ ಮೋರ್ ದ್ಯಾನ್ ದಿಸ್, ಅಂದ್ರೆ ಇದು ನೆಗೆಟಿವ್ ಆಯಿತು. ಸೊ ನೆಗೆಟಿವ್ ಇಂಟು ಪಾಸಿಟಿವ್, ಸೊ ಯು ವಿಲ್ ಗೆಟ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0. ಟು ದ ರೈಟ್ ಆಫ್ y is equal to 35 ಏನಾಗುತ್ತೆ, ಇದು ವೆರಿ ಮಚ್ ಮೋರ್ ದ್ಯಾನ್ ಅರೌಂಡ್ 35 ತಗೊಂಡ್ರು ಕೂಡ ಇದು 25, 10 ತುಂಬಾ ಡಿಫರೆನ್ಸ್ ಇದೆ. ಸೊ ನೆಗೆಟಿವೇ ಬರ್ತಿದೋ, ಇದು ಕೂಡ ನೆಗೆಟಿವ್ ಆಗುತ್ತೆ. ಯಾಕೆ, ಸ್ಲೈಟ್ಲಿ ಗ್ರೇಟರ್ ದ್ಯಾನ್ 35 ಸ್ಲೈಟ್ಲಿ ಗ್ರೇಟರ್ ದ್ಯಾನ್ 35 ಅಂದ್ರೆ ಇದು ನೆಗೆಟಿವ್, ಇದು ಕೂಡ ನೆಗೆಟಿವ್. ಸೊ ಮೈನಸ್ ಇಂಟು ಮೈನಸ್, ಎಫ್ ಡ್ಯಾಶ್ ಎಕ್ಸ್ ವಿಲ್ ಬಿಕಮ್ ಗ್ರೇಟರ್ ದ್ಯಾನ್ 0. ಸೊ ಲೆಸ್ ದ್ಯಾನ್ 0, ಗ್ರೇಟರ್ ದ್ಯಾನ್ 0, ಇಟ್ ಈಸ್ ಪಾಯಿಂಟ್ ಆಫ್ ಮಿನಿಮಮ್. ಸೊ therefore y equal to 35 is point of minimum. ಅದು ಬೇಡ ನಮಗೆ. ನಾವು ಬೇಕಾಗಿರೋದೇನು, ಟು ದ ರೈಟ್ ಆಫ್, ಲೆಟ್ ಅಸ್ ಟೇಕ್ ಟು ದ ಲೆಫ್ಟ್ ಆಫ್ x is equal to 25. 25 ಗಿನ್ನ ಕಮ್ಮಿ, 25 ಗಿನ್ನ ಕಮ್ಮಿ ಹಾಕಿದ್ರೆ ಇದು ಪಾಸಿಟಿವ್. ಯಾಕೆ, 25 is very much less than 35. ಇದು ನೆಗೆಟಿವ್ ದಿಸ್ ಇಸ್ ಪಾಸಿಟಿವ್. ಲೆಸ್ ದ್ಯಾನ್ 25 ಅಂದ್ರೆ ಇದು 25 times 7, ಲೆಸ್ ದ್ಯಾನ್ 25. ಸೊ ದಿಸ್ ಇಸ್ ಮೋರ್ ದ್ಯಾನ್ ದಿಸ್, ಪಾಸಿಟಿವ್ ಆಯಿತು. ಎಫ್ ಡ್ಯಾಶ್ y ಈಕ್ವಲ್ ಟು 25ಗೆ ಎಫ್ ಡ್ಯಾಶ್ y is ಗ್ರೇಟರ್ ದ್ಯಾನ್ 0. ಟು ದ ರೈಟ್ ಆಫ್ y is equal to 25. ರೈಟ್ ಅಂದ್ರೆ ದಿಸ್ ವಿಲ್ ಬಿ ಗ್ರೇಟರ್ ದ್ಯಾನ್ 0. ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ. ಸೊ ದ ಗ್ರೇಟರ್ ದ್ಯಾನ್ this whole term will be less than 0. So f dash y will be less than 0. So increasing and decreasing, this is point of maximum. Therefore y is equal to 25 is point of maximum. So ಇವಾಗ ನಮಗೆ ಬೇಕಾಗಿರೋದೇನು, ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಅನ್ನೋದು ಬೇಕು. therefore y is equal to 25 and x value ಏನಾಗುತ್ತೆ, x is we have taken 35 minus 25, that is equal to 10. Therefore required numbers are 35 and first we have to take x is 10 and y is 35. These are the two required numbers such that the product is maximum and the sum is equal to 35. Right? These are the required numbers. Next, find two positive numbers whose sum is 16 and sum of whose cubes is minimum. So ಇಲ್ಲಿ x and y ಅಂತ ಕೊಟ್ಟಿಲ್ಲ. Let us take, let x and y be two positive numbers. And they have given that the sum is 16, x plus y is equal to 16, sum of whose cubes, ಎರಡಕ್ಕೂ ಕ್ಯೂಬ್ ಬರೋದ್ರಿಂದ y ನೇ in terms of x ತಗೊಳ್ಳೋಣ, 16 minus x. And also given that x cube plus y cube, sum of whose cubes is minimum. So ಹಾಗಂದ್ರೆ ಏನು, that is x cube plus 16 minus x whole cube is minimum. ಈಗ ಏನು ಮಾಡೋಣ, let us take this as function of x. Let f of x is equal to x cube plus 16 minus x whole cube. ಈ ಫಂಕ್ಷನ್ ಎಲ್ಲಿ ಮಿನಿಮಮ್ ಆಗುತ್ತೆ ಫೈಂಡ್ ಔಟ್ ಮಾಡಬೇಕು. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಯಾಕೆ ಇದು ಫಂಕ್ಷನ್ ಆಫ್ x.
ಏನಾಗುತ್ತೆ ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಔಟ್ ಮಾಡೋಕ್ಕೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿ ವಿಲ್ ಗೆಟ್ ಇಟ್ ಆಸ್ ಎಕ್ಸ್ ಕ್ಯೂಬ್ಗೆ ಡೆರಿವೇಟಿವ್ 3x ಸ್ಕ್ವೇರ್ ಪ್ಲಸ್ 3 into 16 minus x whole square into derivative of 16 minus x is minus 1. ಮತ್ತೆ ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ವಿ ವಿಲ್ ಗೆಟ್ ಇಟ್ ಆಸ್ 6x ಇದು ಮೈನಸ್ ಇದೆ ಮೈನಸ್ 3 ಟೈಮ್ಸ್ 3 into 2 6 into 16 minus x into minus 1 ಅಂದ್ರೆ 6x ಸಿಂಪ್ಲಿಫೈ ಮಾಡೋಣ 6x plus 6 into 16 36 plus so it is 96 minus into minus plus 6x ಆಯಿತು ಸಾರಿ minus into minus plus 6 ಕ್ಯಾನ್ಸಲ್ ಆಯಿತು it is 96 so f double dash of x 96 ಬಂತು ಈಗ ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು ಫಾರ್ ದ ಕ್ರಿಟಿಕಲ್ ಪಾಯಿಂಟ್ f dash of x should be equal to 0 which means what 3x square plus into minus 3 into 16 minus x whole square this should be equal to 0 so we can take it as 3x square equal to 3 into 16 minus x whole square ಆಯಿತು 3 cancel ಆಯಿತು x square equal to 16 square 256 minus 32x plus x square cancel ಮಾಡೋಣ so you will get x is equal to 256 divided by 32 256 bit divided by 32 andre this is nothing but 32 is 2 power 5 this is 2 power 16 square that is 2 power 8 so 2 cube we will get 8 x is equal to 8 x is equal to 8 ಹಾಕಿದಾಗ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನು ಬರುತ್ತೆ when x is equal to 8 f double dash of x ಏನಾಯಿತು 96 which is greater than 0 ಪಾಸಿಟಿವ್ ಬಂದಿದೆ therefore x is equal to 8 is point of minima ಸಿಕ್ಕಿದೆ so that's what they has to find ಯಾವಾಗ ಮಿನಿಮಮ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು and y is equal to ಏನಾಯಿತು y is equal to 16 minus x that is also 8 therefore required numbers are 8 and 8 these are the required numbers okay find the maximum profit that a company can make if the profit function is given by p of x is equal to 41 minus 72x minus 18x square so avare kottidare function let us take the given function p of x that is 41 minus 72x minus 18x square critical point ಬೇಕಂದ್ರೆ ಡಿಫರೆನ್ಶಿಯೇಟ್ ಮಾಡಬೇಕು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ p dash of x is equal to derivative of 41 is 0 minus 72x ಗೆ 72 minus 18 into 2 is 36x now again differentiate with respect to x ಏನಾಯಿತು p double dash of x is 72 ಗೆ 0 so you will get minus 36 now for the critical point f dash x is that is p dash x is equal to 0 here ಏನಾಯ್ತದು minus 72 minus 36 x is equal to 0 so x will be minus 72 divided by 36 that is x is equal to minus 2 ಈ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಆಗುತ್ತಾ ಮಿನಿಮಮ್ ಆಗುತ್ತಾ ಚೆಕ್ ಮಾಡಕ್ಕೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ at x is equal to minus 2 p double dash of x is minus 36 which is less than 0 according to the second derivative test if the second order derivative is less than 0 at the given critical point
Therefore that point -2 is point of maxima. So what they asked, what is the maximum profit? Profit ಜಾಸ್ತಿ ಯಾವಾಗ ಸಿಗುತ್ತೆ ಅದನ್ನ ಫೈಂಡ್ ಔಟ್ ಮಾಡಬೇಕು. To get the maximum profit we need the maximum value of this function. So therefore P max, when you substitute x is equal to -2 you will get, so 41 minus 72 into -2 minus 18 into -2 whole square. So that is, you will get it as 41 plus 144 minus 18 into 4, that is 72. So that is, you will get 144 minus 72 is again 72. 72 plus 41, we will get it as 113. So maximum profit, we will get it as 113. So that is the maximum profit that a company can make. Therefore the maximum profit is 113. Either it is in rupees or ಏನು ಮೆನ್ಷನ್ ಮಾಡಿಲ್ಲ x ನ, so it will be in terms of rupees or ಪೈಸೆ or ಏನು ಮೆನ್ಷನ್ ಮಾಡಿಲ್ಲ, ನಾವು ಹಾಗೆ ಬಿಡೋಣ. That's all, right? That is the maximum profit we will get. Okay, next find. So that is, what is the maximum value of the function sin x plus cos x. So ಇದನ್ನ f of x ಅಂತ ತಗೊಳ್ಳೋಣ. f of x is equal to sin x plus cos x. ಇಲ್ಲಿ ಅವರು x ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ನಮಗೆ ಗೊತ್ತಿದೆ. ಇಫ್ ಯು ಕನ್ಸಿಡರ್ ದ ಕಾರ್ಟಿಷಿಯನ್ ಸಿಸ್ಟಮ್, ಇಲ್ಲಿ 0, π/2, π, 3π/2 and 2π. ಆಫ್ಟರ್ 2π ಇದು ಒಂದು ರೆವಲ್ಯೂಷನ್ ಕಂಪ್ಲೀಟ್ ಆಯ್ತು. ಆಫ್ಟರ್ ಒನ್ ರೆವಲ್ಯೂಷನ್ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. 2π ಪ್ಲಸ್ ವಿಲ್ ಬಿ ಇನ್ ದ ಫಸ್ಟ್ ಕ್ವಾಡ್ರಂಟ್, ಮತ್ತೆ ರಿಪೀಟ್ ಆಗುತ್ತೆ ಸೆಕೆಂಡ್ ರೆವಲ್ಯೂಷನ್. ವ್ಯಾಲ್ಯೂಸ್ ಮಾತ್ರ ಚೇಂಜ್ ಇರಲ್ಲ, ಸೇಮ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ 2 ಪ್ಲಸ್ π/3 ಏನಾಗುತ್ತೆ, sin 2π ಪ್ಲಸ್ π/3 ತಗೊಂಡ್ರು sin π/3 ಬರುತ್ತೆ. cos 2π ಪ್ಲಸ್ π/3 ತಗೊಂಡ್ರು cos 2π/3 π/3 ಬರುತ್ತೆ. ಸೊ ವ್ಯಾಲ್ಯೂಸ್ ಆಫ್ಟರ್ 2π ಇಟ್ ರಿಪೀಟ್ಸ್. ಅಂದ್ರೆ ಏನು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂಡ್ ಮಿನಿಮಮ್ ವ್ಯಾಲ್ಯೂ ಏನ್ ಸಿಗುತ್ತೆ ಒನ್ ರೆವಲ್ಯೂಷನ್ ಅಲ್ಲಿ, ಪ್ರತಿಯೊಂದು ರೆವಲ್ಯೂಷನ್ಸ್ ಅಲ್ಲೂ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ದೇರ್ ಫಾರ್ ಪಾಯಿಂಟ್ಸ್ ಆಫ್ ಮ್ಯಾಕ್ಸಿಮಮ್ ಡಿಫರೆನ್ಸ್ ಸಿಗ್ತಾ ಹೋಗ್ಬೋದು, ಬಟ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಒನ್ ರೆವಲ್ಯೂಷನ್ಗೆ ಏನು ಬರುತ್ತೆ ಅದೇ ವ್ಯಾಲ್ಯೂಸು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಹೋಲ್ ರಿಯಲ್ ನಂಬರ್ಗೆ ತಗೊಳೋದ್ರ ಬದಲು ಇಫ್ ವಿ ಫೈಂಡ್ ಫ್ರಮ್ 0 to 2π ಒನ್ ರೆವಲ್ಯೂಷನ್ಗೆ ಫೈಂಡ್ ಔಟ್ ಮಾಡಿದ್ರೆ ಏನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನ್ ತಗೊಳ್ಳೋಣ ಇಲ್ಲಿ, ಹಿಯರ್ ಲೆಟ್ ಅಸ್ ಕನ್ಸಿಡರ್ ಎಕ್ಸ್ ಲೈಸ್ ಬಿಟ್ವೀನ್ 0 and 2π ಒಂದು ರೆವಲ್ಯೂಷನ್ಗೆ ತಗೊಳ್ಳೋಣ. ನಾವು ಕ್ರಿಟಿಕಲ್ ಪಾಯಿಂಟ್ಗೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ವಿ ವಿಲ್ ಗೆಟ್ ಇಟ್ ಆಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಇನ್ನೊಂದ್ಸತಿ ಡಿಫರೆನ್ಶಿಯೇಟ್ ಮಾಡಿ ಏನಾಗುತ್ತೆ, ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್ minus derivative of sin x is cos x. ಈಗ for the critical point ಏನ್ ಸಿಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ವಿ ವಿಲ್ ಗೆಟ್ ಇಟ್ ಆಸ್ 0. ಅಂದ್ರೆ ಏನು, cos x minus sin x is 0. ಅಂದ್ರೆ cos x is equal to sin x or tan x is equal to 1. tan x is equal to 1. ಸೊ ಒನ್ ರೆವಲ್ಯೂಷನ್ ಅಲ್ಲಿ ತಗೊಂಡಿರೋದು tan x ಪಾಸಿಬಲಿ ಇನ್ ದ ಕ್ವಾಡ್ರಾಂಟ್ಸ್ ತಗೊಂಡ್ರೆ 0, π/2, π, 3π/2 ದೆನ್ 2π. tan ಪಾಸಿಟಿವ್ ಓನ್ಲಿ ಇನ್ ಫಸ್ಟ್ ಅಂಡ್ ಥರ್ಡ್ ಕ್ವಾಡ್ರಾಂಟ್. ASTC ರೂಲ್ ಪ್ರಕಾರ ಫಸ್ಟ್ ಮತ್ತೆ ಥರ್ಡ್ ಕ್ವಾಡ್ರಾಂಟ್ ಅಲ್ಲಿ tan ಪಾಸಿಟಿವ್ ಬರುತ್ತೆ. ಸೊ ದೇರ್ ಫೋರ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಏನು, ಯಾವ ಆಂಗಲ್ಗೆ 1 ಬರುತ್ತೆ, ಇಟ್ ಈಸ್ π/4. tan 45 degree is 1. Third quadrant ಅಲ್ಲಿ angle will be in the form of pi plus, that is x is equal to pi plus pi/4, that is x is equal to 5 pi/4. These two are the critical points now. ಇವೆರಡರಲ್ಲಿ ಯಾವುದರಲ್ಲಿ ಮಿನಿಮಮ್ ಯಾವುದರಲ್ಲಿ ಮ್ಯಾಕ್ಸಿಮಮ್ ಸಿಗುತ್ತೆ ಚೆಕ್ ಮಾಡಕ್ಕೆ ಸಬ್ಸ್ಟಿಟ್ಯೂಟ್ ದಿಸ್ ಇನ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ at
x is equal to pi by 4, f double dash of x ಏನಾಗುತ್ತೆ ಮೈನಸ್ sin pi by 4 minus cos pi by 4, that is nothing but minus 1 by root 2 minus 1 by root 2. Simplify ಮಾಡಿದ್ರೆ you will get minus root 2 less than 0. So therefore x is equal to pi by 4 is point of maxima. So therefore f maximum value of this function is, substitute x equal to pi by 4 in the given function, that is sin pi by 4 plus cos pi by 4, which is nothing but 1 by root 2 plus 1 by root 2. So maximum value of this function is 2 by root 2 ಬರುತ್ತೆ, that is root 2. Now maximum ಏನೋ ಸಿಕ್ತು, ನಮ್ಗೆ ಮಿನಿಮಮ್ ಕೇಳಿಲ್ಲ, ಆದ್ರೂ ಚೆಕ್ ಮಾಡಿ ನೋಡೋಣ. ಈ ಪಾಯಿಂಟ್ ಸಪೋಸ್ ಮ್ಯಾಕ್ಸಿಮಮ್ ಸಿಕ್ಬೋದೇನೋ, ಲೋಕಲ್ ಮ್ಯಾಕ್ಸಿಮಮ್ ಆಗುತ್ತಾ ಇಲ್ವಾ ಚೆಕ್ ಮಾಡಿ ನೋಡೋಣ. ಅಟ್ x is equal to 5 pi by 4. 5 pi by 4 ಅಂದ್ರೆ ಇಟ್ ಲೈಸ್ ಇನ್ ದ ಥರ್ಡ್ ಕ್ವಾಡ್ರಂಟ್. f double dash of x ಏನಾಗುತ್ತೆ, ವಿ ನೋ ದಟ್ ಇನ್ ದ ಥರ್ಡ್ ಕ್ವಾಡ್ರಂಟ್ ಬೋತ್ ಸೈನ್ ಅಂಡ್ ಕಾಸ್ ಎರಡೂ ನೆಗೆಟಿವ್ ಆಗುತ್ತೆ, ಬಿಕಾಸ್ ಸೆಕೆಂಡ್ ಅಂಡ್ ಫೋರ್ತ್ ಅಲ್ಲಿ ಮಾತ್ರ ಸೈನ್ ಅಂಡ್ ಕಾಸ್ ಪಾಸಿಟಿವ್ ಆಗೋದು. ಸೈನ್ ಇನ್ ದ ಸೆಕೆಂಡ್ ಕ್ವಾಡ್ರಂಟ್, ಕಾಸ್ ಇನ್ ದ ಫೋರ್ತ್ ಕ್ವಾಡ್ರಂಟ್. ಬಟ್ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಬೋತ್ ಸೈನ್ ಅಂಡ್ ಕಾಸ್ ಆರ್ ನೆಗೆಟಿವ್. ಸೊ ಏನಾಗುತ್ತೆ, ಇದು ನೆಗೆಟಿವ್. ಸೊ ಮೈನಸ್ ಆಫ್ ಸೈನ್ 5 pi by 4 minus cos 5 pi by 4, ಎರಡೂ ನೆಗೆಟಿವ್ ಆಗಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ 1 by root 2 plus 1 by root 2. ಸೊ ಇಟ್ ಈಸ್ root 2 ಪಾಸಿಟಿವ್ ಬರುತ್ತೆ. therefore x is equal to 5 pi by 4 is point of minima. ಸೊ ನಮ್ಗೆ ಇದು ಬೇಕಿಲ್ಲ. therefore the maximum value of the function is, therefore maximum value of sin x plus cos x is, what is that, root 2. That's what we have to find. Okay, suppose ಇದು ಕೂಡ ಮ್ಯಾಕ್ಸಿಮಮ್ ಸಿಕ್ಕಿದ್ರೆ ಅದು ಒಂದು ಲೋಕಲ್ ಮ್ಯಾಕ್ಸಿಮಮ್ ಆಗಿರೋದು, ಬಟ್ ಇದು ಪಾಯಿಂಟ್ ಆಫ್ ಮಿನಿಮಮ್, ಅದು ಬೇಕಿಲ್ಲ ನಮಗೆ. ದೇ ಹ್ಯಾವ್ ಆಸ್ಕ್ಡ್ ಓನ್ಲಿ ಫಾರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಸೊ ದಿಸ್ ವಿಲ್ ಬಿಕಮ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಈ ಒಂದು ವಿಡಿಯೋದಲ್ಲಿ ಹೌ ಟು ಫೈಂಡ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಇನ್ ದ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್, ಒಂದಷ್ಟು ಪ್ರಾಬ್ಲಮ್ಸ್ ನೋಡಿದೀವಿ. ಅವು ಇಂಪಾರ್ಟೆಂಟು, 3 ಮಾರ್ಕಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇದೆ ರಿಲೇಟೆಡ್ ಟು ಜೆಮೆಟ್ರಿಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್. ಸೊ ಅದನ್ನು ಮುಂದಿನ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.